ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ನಾನು ಆರಿ ಬೇಸಿಕ್ ಕ್ಲಾಸ್ಗಳನ್ನು ಹೇಳ್ಕೊಡ್ತಿದ್ದೀನಿ. ಜೊತೆಗೆ ಒಬ್ಬರು ಕಮೆಂಟ್ ಮಾಡಿದರು, 36 ಎದೆ ಸುತ್ತಳತೆಯಲ್ಲಿ 36 ಇದೆ ಇರ್ಬೋದು, 32ರಿಂದ 36 ಅಲ್ಲಿವರೆಗೂ ಅವ್ರು ಹೇಳಿದ್ರು ಎಷ್ಟು 2.5 ಅನ್ನು ಇಟ್ಟರೆ ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಮಧ್ಯೆ ಆರಿ ಕ್ಲಾಸ್ ಜೊತೆಗೂ ಮಧ್ಯೆ ಟೈಲರಿಂಗ್ ಕ್ಲಾಸ್ಗಳನ್ನು ಹಾಕ್ತಾ ಹೋಗ್ತೀನಿ. ಯಾಕೆಂದರೆ ಟೈಲರಿಂಗ್ ಕ್ಲಾಸ್ಗಳನ್ನು ನೋಡೋರು ಇರ್ತಾರಲ್ವ, ಅದಕ್ಕೋಸ್ಕರ ನಿಮಗೆ 2 ಕ್ಲಾಸ್ಗಳನ್ನು ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಮುಂದಿನ ವೀಡಿಯೋಸಲ್ಲಿ ಆರಿ ಕ್ಲಾಸಸ್ಸು ಕೂಡ ಬರುತ್ತೆ. ಮಧ್ಯೆ ಟೈಲರ್ ಕ್ಲಾಸಸ್ ಇರುತ್ತೆ. ಮಧ್ಯದಲ್ಲಿ ಒಂದೊಂದು ಕ್ಲಾಸು ಟೈಲರಿಂಗ್ ಕ್ಲಾಸನ್ನು ಹಾಕ್ತೀನಿ ನಾನು. ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗನ್ನು ನಾವು ಯಾವುದು ತೋರಿಸ್ಬೇಕು ಅನಿಸುತ್ತೋ ಅದನ್ನು ಮಧ್ಯೆ ಹಾಕ್ತೀನಿ. ಅದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಈಗ ನಾನು ಅವರು ಕೇಳಿರುವಂಥ ಕ್ವಶನ್ಗೆ ಆನ್ಸರನ್ನು ಮಾಡ್ತಿದ್ದೀನಿ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಶೋಲ್ಡರ್ ಡ್ರಾಪ್ ಅಷ್ಟು ಅಳತೆಗೆ 2.5 ಇಟ್ಟರೆ ಶೋಲ್ಡರ್ ಡ್ರಾಪ್ ಆಗುತ್ತಾ ಇಲ್ವಾ, ಜೊತೆಗೆ ಎಷ್ಟನ್ನು ಇಡಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಲೇಟ್ ಮಾಡೋದು ಬೇಡ. ನೋಡಿ, ರೆಡಿ ಬಂದು 9 ಇಂಚಿದೆ, ಕಾಣಿಸ್ತಿದೆಯಾ? ರೆಡಿ ಬಂದು 9 ಇಂಚಿದೆ, ಪ್ಲಸ್ 2 ಇಂಚು ನಮಗೆ 11 ಇಂಚು ಫುಲ್ಲು ನಮಗೆ ವಿಡ್ತು ಬೇಕಾಗತ್ತೆ. ಇಲ್ಲಿ ಕಟ್ ಮಾಡಿಬಿಡೋಣ. ಕಟ್ ಮಾಡಿಕೊಂಡು ತುಂಬಾ ಈಸಿ. ಈ ಪಾಯಿಂಟ್ಗಳನ್ನು ತಿಳ್ಕೊಂಡ್ರೆ, ಜೊತೆಗೆ ನಿಮಗೆ ಕೇಳ್ತಿದ್ದೀನಿ ನಾನು, ನಿಮಗೇನಾದರೂ ಯಾವ ಅಳತೆಗೆ ಎಷ್ಟು ಶೋಲ್ಡರ್ ಇಡಬೇಕು, ನೆಕ್ ವಿಡ್ತ್ ಇಡಬೇಕು ಅನ್ನುವಂಥದ್ದು, ಫ್ರಂಟ್ ನೆಕ್ ಎಷ್ಟು ಇಡಬೇಕು, ಅವೆಲ್ಲ ನಿಮಗೆ ಬೇಕಂತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಒಂದು ಚಾರ್ಟ್ ಮಾಡಿ ಹಾಕ್ತೀನಿ ನಿಮಗೆ. ಆ ಚಾರ್ಟನ್ನು ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಫೋಲ್ಡಿಂಗ್ ಮಾಡೋದೇ ಆಗಲಿ, ಅಳತೆ ತೆಗೆಯೋದೇ ಆಗಲಿ ತುಂಬಾ ಈಸಿಯಾಗಿ ಆಗತ್ತೆ. ಈಗ ನೋಡಿ, ಈಗ ಇಷ್ಟಿದೆ ಅಲ್ವಾ, ಈಗ ವಿಡ್ತ್ ಸಿಕ್ಕಿದೆ ನಮಗೆ. ಲೆಂತ್ ಎಷ್ಟು ಬೇಕಾಗತ್ತೆ ಅಂತ ನೋಡೋಣ. ಲೆಂತ್ ಬಂದು 15 ಇಂಚಿದೆ. ನಾನು 2 ಪೀಸನ್ನು ಬ್ಯಾಕ್ ಆ್ಯಂಡ್ ಫ್ರಂಟ್ 2 ಒಟ್ಟಿಗೆ ಕಟ್ ಮಾಡೋದ್ರಿಂದ ನಾನು ಒಟ್ಟಿಗೆ ಅಳತೆಯನ್ನು ತಗೋತೀನಿ. ಮತ್ತು ಇದು ಸಿಂಗಲ್ ಲೈನಿಂಗ್ ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಯಾವ ರೀತಿ ಅಳತೆ ತಗೋಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಇಲ್ಲಿಂದ 17 ಇಂಚಿದೆ ಉದ್ದ. ನಮಗೆ 15 ಇಂಚು ರೆಡಿ ಇಟ್ಟರೆ ನಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಸಮವಾಗಿ ಇಟ್ಕೋಬೇಕು. ಯಾಕೆಂದರೆ ಫ್ರಂಟಲ್ಲಿ ನಾವು ಸ್ಟಿಚ್ ಮಾಡಿದಾಗ 2 ಇಂಚು ಮೇಲೆ ಹೋಗುತ್ತೆ, ಮಿಕ್ಕದಂಥ 2 ಇಂಚು ಉಳುಕೆ 2 ಇಂಚು ಏನು ಬ್ಯಾಕಲ್ಲಿ ಬರುತ್ತಲ್ಲ ಅದನ್ನು ಫೋಲ್ಡಿಂಗ್ ಮಾಡೋದು. ನಮಗೀಗ 17 ಇಂಚಿದೆ. 17 ಇಂಚು ನಮಗೆ ಬೇಕಾಗತ್ತೆ, ಯಾವುದೇ ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ನೋಡ್ಬೋದು ನೆಕ್ ವಿಡ್ತು ನೀವು ಕೇಳಿದಂಥ ಪಾಯಿಂಟಿಗೆ ಬರ್ತೀನಿ. ಮತ್ತು ಇಲ್ಲಿ ಫಸ್ಟು ಕ್ರಾಸ್ ಬೆಲ್ಟ್ಗೆ ಮಾರ್ಕನ್ನು ಮಾಡ್ಕೊಂಬಿಡೋಣ. ಫಸ್ಟು ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಆ್ಯಸ್ ಇಟ್ ಈಸ್ 1 ಇಂಚ್ ಕಡಿಮೆ ಮಾಡ್ಕೋಬೇಕು. 3 ಇಂಚ್ಗೆ ಇಲ್ಲಿ ಹಾಕ್ಕೊಳ್ಳೋಣ ಗೆರೆಯನ್ನು. ಈಗ ಇದಿಷ್ಟಕ್ಕೂ ನಾವು ಒಂದು ರಫ್ ಆಗಿ ಒಂದು ಗೆರೆಯನ್ನು ಎಳ್ಕೊಂಬಿಡೋಣ. ಈಗ ಇದಕ್ಕೆ ನಮಗೆ ನೋಡಿ ಈ ರೀತಿ ರಫ್ ಆಗಿ ಒಂದು ಗೆರೆಯನ್ನು ಹಾಕ್ಕೊಂಡ್ರೆ ಆಯಿತು. ಈಗ ಇಲ್ಲಿ ನೋಡ್ಬೋದು ಫ್ರಂಟ್ ನೆಕ್ ಬಂದು ನಮಗೆ 7 ಇಂಚಿದೆ. 7 ಇಂಚನ್ನು ಇಟ್ಕೊಳ್ಳೋಣ. ಮತ್ತು ಇಲ್ಲಿ ನಮಗೆ 9 ಇಂಚು ಹೇಳಿದ್ನಲ್ಲ ನಾನು, 9 ಇಂಚಿಗೆ ಒಂದು ಮಾರ್ಕು ಪ್ಲಸ್ 2 ಇಂಚು. ಈ 9 ಇಂಚನ್ನು ಒಂದು ಸ್ಟ್ರೈಟಾಗಿ ಇಲ್ಲಿ ಗೆರೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ನಾವು ಶೋಲ್ಡರ್ ಎಷ್ಟಿದೆ ನಮಗೆ 10 ಇಂಚ್ ಬರುತ್ತೆ, ಅದರಲ್ಲಿ ಅರ್ಧ 5 ಇಂಚ್ಗೆ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ಇಲ್ಲಿಂದ ಇಲ್ಲಿ ಕೆಳಗಡೆಗೆ 5.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ. ಅಳತೆಯನ್ನು ತೆಗೆದಿರುವಂಥದ್ದು ಇದು. ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಅಳತೆ ಬ್ಲೌಸಿಂದ ಅಳತೆ ತೆಗೆಯೋದು ಅನ್ನೋ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಯಾವ ರೀತಿ ಅಳತೆ ತೆಗೆಯೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೊಂದು ಸ್ಟ್ರೈಟಾಗಿ ಗೆರೆ ಹಾಕೊಳ್ಳೋಣ. ಈ ಪಾಯಿಂಟ್ ಇಲ್ಲಿ 5ವರೆಗೆ 2.25 ಒಂದು ಪಾಯಿಂಟ್ ಬರುತ್ತೆ ಸೆಂಟರು. ಅಲ್ಲಿಂದ ಈ 3 ಪಾಯಿಂಟನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಳ್ಳೋದು ಇದು ಬ್ಯಾಕ್ ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಕಟ್ಟಿಂಗ್ಗೆ ಒಂದು 1/2 ಇಂಚ್ ಒಳಗಡೆನೇ ತಗೊಳ್ಳೋಣ. ಈ ರೀತಿ ಇಲ್ಲಿ ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರಿಂಕಲ್ಸ್ ಆಗಬಹುದು,
ನೀವು ಹೇಳಿದ್ರಲ್ಲ ಶೋಲ್ಡರ್ ಡ್ರಾಪ್ ಅವು ಯಾವುದೇ ಬರೋದಿಲ್ಲ. ಹಾಗಾಗಿ ಇದಾಯ್ತಲ್ವ. ಈಗ ನಾವು ಇಲ್ಲಿ ವಿಡ್ತನ್ನು ಇಟ್ಕೋಬೇಕಂದ್ರೆ ಮೇಯ್ನಾಗಿ ಈ ಅಳತೆಗೆ ನಾವು ನೋಡಿ 2 ಇಂಚ್ವರೆಗೂ ಇಡ್ಬೋದು. 2.5 ತುಂಬಾ ಚಿಕ್ಕದಾಗತ್ತೆ. ಇಲ್ಲಿ 2.5 ಇಟ್ಟಾಗ ಆಟೋಮೆಟಿಕ್ಕಾಗಿ ಶೋಲ್ಡರ್ ಈ ರೀತಿ ವೇರ್ ಮಾಡಿದಾಗ ಎಳ್ಕೊಳ್ಳೋದು ಸಾಮಾನ್ಯ. ಅದೇನು ಪ್ರಾಬ್ಲಮ್ ಅಂತಲೇ ಇಲ್ಲ, ಯಾಕೆಂದರೆ ನೀವು ಕಟಿಂಗ್ ಮಾಡ್ತಾ ಇರೋ ಪಾಯಿಂಟೇ ತಪ್ಪು. ಇಲ್ಲಿ ನಮಗೆ 2.5 ಇಂಚಿಗೆ ಖಂಡಿತವಾಗ್ಲೂ ಈ ಅಳತೆಗೆ ಬರೋದಿಲ್ಲ. ಈಗ ಬರುವಂಥದ್ದು ನೋಡಿ, ಈ ಅಳತೆಗೆ ನಾವು 32ರಿಂದ 36ವರೆಗೂ 30, 32 ಇಷ್ಟಕ್ಕೂ ಈ ಒಂದು ತೀರ ಚಿಕ್ಕ ಅಳತೆ ಒಂದು 28, 30, 32 ಇಷ್ಟಕ್ಕೆಲ್ಲ ನಾವು 1/4 ನಾನಿಲ್ಲಿ 1/4 ಇಟ್ಕೋತೀನಿ. ನಿಮ್ಗೆ ಬೇಕಂದರೆ 2 ಇಂಚ್ವರೆಗೂ ಇಟ್ಕೋಬೋದು. 1/4 ಪರ್ಫೆಕ್ಟಾಗಿ ಬರುತ್ತೆ. ಈಗ ಇಲ್ಲಿ ನೋಡಿ ನಮಗೆ 3 ಇಂಚ್ ಮೇಲೆ 2 ಕಡ್ಡಿ ಇದೆ. ನಮ್ಗೆ ಆಟೋಮೆಟಿಕ್ ಆ ಕಡೆ ಹಾಫು ಈ ಕಡೆ ಹಾಫ್ ಹೋದರೆ 2.5 ಇಂಚು ನೆಕ್ ಪಟ್ಟಿ ನಮಗೆ ಬರುತ್ತೆ. ಅಲ್ಲಿಗೆ ನಮಗೆ ಯಾವುದೇ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಹಾಗಾಗಿ ಈ ರೀತಿ ಬರುವಂಥದ್ದು ನೋಡಿ. ನೀವು ಈ ವಿಡಿಯೋ ನೋಡಿ ಕೊನೆವರೆಗೂ ಟೈಲರಿಂಗ್ ಕ್ಲಾಸನ್ನೇ ಹಾಕ್ತಾರೆ, ಆರಿ ಕ್ಲಾಸ್ ತೋರಿಸಲ್ವೇನೋ ಅನ್ನುವಂಥ ನಿರಾಸೆ ಇಟ್ಕೋಬೇಡಿ. ಮಧ್ಯೆ ಟೈಲರಿಂಗ್ ಕ್ಲಾಸೇ ಇರ್ತದೆ. ಜೊತೆಗೆ ನಾನು ಕಂಪಲ್ಸರಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅದ್ರ ಮೇಲೆ ನಾನು ಆರಿ ವರ್ಕನ್ನು ಖಂಡಿತವಾಗ್ಲೂ ಫುಲ್ ಕ್ಲಾಸನ್ನು ಫ್ರೀಯಾಗಿ, ಯಾವುದೇ ಆನ್ಲೈನ್ ಕ್ಲಾಸ ಫೀಸ್ ಇಲ್ಲದೇ ಇರೋ ರೀತಿ ನಾನು ಎಲ್ಲ ಕ್ಲಾಸನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ಇದಿಷ್ಟ ಆಯಿತು. ಈಗ ಹಿಂದೆ ಬಂದು ಈಗ ನೋಡ್ಬೋದು ಬ್ಯಾಕ್ ನೆಕ್ಕನ್ನು ನಾನು 8 ಇಂಚ್ಗೆ ಇಟ್ಕೋತಾ ಇದ್ದೀನಿ. 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 8.5 ಇಂಚ್ಗೆ ಇಟ್ಕೋತೀನಿ. ಅಲ್ಲಿ ನಮಗೆ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಇಲ್ಲಿ 2 ಇಂಚು ನಮಗೆ ಫೋಲ್ಡಿಂಗ್ ಹೋಗುತ್ತೆ. ಇಲ್ಲಿ ನೋಡಿದ್ರಲ್ಲ, ಇದು ಫೋಲ್ಡಿಂಗ್ ಹೋಗುತ್ತೆ. ಮತ್ತು ಸುತ್ತಳತೆ ಚೆಸ್ಟ್ ಆಯಿತು. ಇದು ವೇಸ್ಟ್, ನಾವು ವೇಸ್ಟ್ ಎಷ್ಟಿರಬೇಕು ಅಂತ ನೋಡಿಕೊಂಡು ಅದನ್ನು ಇಟ್ಕೋಬೇಕಾಗತ್ತೆ. ನಮಗೆ ವೇಸ್ಟ್ ಅಳತೆ ಬಂದು 8 ಇಂಚು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಪ್ಲಸ್ 1 ಇಂಚು ಇಲ್ಲಿ, ಪ್ಲಸ್ 1.5 ಇಂಚು, 1.5 ಅಥವಾ 2 ಇಂಚು ಮಾರ್ಕನ್ನು ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ಅದರಲ್ಲಿ ನಮಗೆ ಇಲ್ಲಿಗೆ ಮಾರ್ಕ್ ಬರುತ್ತೆ, ಇಲ್ಲಿಗೆ ಮಾರ್ಕ್ ಮಾಡ್ಕೋಬಾರ್ದು. ಪ್ಲಸ್ 1 ಇಂಚನ್ನು ಇಟ್ಕೊಂಡಿದ್ದೀನಲ್ಲ, ಅಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳುವಂಥದ್ದು. ಇಲ್ಲಿಂದ ಇಲ್ಲಿಗೆ ಸೇರಿಸಿ ಇಲ್ಲಿಂದ ಇಲ್ಲಿಗೆ 1 ಮಾರ್ಕು, ಪ್ಲಸ್ 2 ಇಂಚ್ಗೆ 1 ಮಾರ್ಕನ್ನು ಇಲ್ಲಿ ಮಾಡಿಕೊಂಡ್ರೆ ಆಯಿತು. ಇಷ್ಟು ನಮ್ಮದು ಪರ್ಫೆಕ್ಟಾಗಿರುವಂಥ ಬ್ಲೌಸ್ ಅಳತೆ. ಜೊತೆಗೆ ಇಲ್ಲಿಂದ ನೋಡಿ, ಇಲ್ಲಿಂದ 3ವರೆಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ನೋಡಿ. ಇಲ್ಲಿಂದ 3ವರೆಗೆ ಒಂದು ಮಾರ್ಕು, ಇಲ್ಲಿ 1/4 ಇಂಚಿಗೆ ನೋಡಿ, ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿಂದ ಮೇಲ್ಗಡೆಗೆ 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡ್ರೆ ನಮಗೆ ಇದು ಟಕ್ಸ್ ಪಾಯಿಂಟ್ ಆಗುತ್ತೆ. ಇದು ಟಕ್ಸ್ ಪಾಯಿಂಟ್. ಇಲ್ಲಿಂದ ಫ್ರಂಟಲ್ಲಿ ನಮಗೆ 3 ಇಂಚಿಗೆ ಒಂದು ಮಾರ್ಕು ನೋಡಿ. ಇಲ್ಲಿಂದ 2.5 ಇಂಚು. ಇಷ್ಟು ಈ ಸುಮಾರು ಸತಿ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲ 1/2 ಇಂಚ್, ಇಲ್ಲ 1/2 ಇಂಚು ನಮಗೆ ಆಗುತ್ತೆ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೋಡಿ 2 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸುತ್ತ ಅಳತೆಯಲ್ಲಿ 2 ಇಂಚು ಬರಬೇಕು ಒಂದೇ ಸಮವಾಗಿ. ಮತ್ತು ಇಲ್ಲಿಗೆ ನಾವು ಯಾವುದೇ ಅಳತೆಯನ್ನು ತೆಗಿಯೋಗಿಲ್ಲ. ಇಲ್ಲಿಂದ 3 ಇಂಚು, 3.5 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು. ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಬರುತ್ತೆ. ಈಗ ನೋಡಿದ್ರಲ್ಲ, ಈಗ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ ನಾನು ನೋಡಿ. ಇಲ್ಲಿ ಫಸ್ಟು ಕ್ರಾಸ್ ಬೆಲ್ಟನ್ನು ತೆಗೆದುಬಿಡೋಣ. ಈಗ ನೆಕ್ಕು ಇಲ್ಲಿ ಸ್ವಲ್ಪ ಬ್ರಾಡ್ ತೆಗೆದು ಮಾಮೂಲಿ 1/4 ಇಂಚಿಗೆ ಬರಬೇಕು ಮೇಲ್ಗಡೆ. ಇಲ್ಲೂ ಅಷ್ಟೇ, ಕೆಳಗೆ ಬೇಕಂದರೆ ಬ್ರಾಡ್ ತಗೊಳ್ಳಿ. ಇವರು ಜಾಸ್ತಿ ಬ್ರಾಡ್ ಹಾಕಲ್ಲ, ಯಾಕೆಂದರೆ ಒಂದು ಅಷ್ಟು ಏಜು ಒಂದು 50-60 ಇಯರ್ಸ್ ಓಲ್ಡ್ ಲೇಡಿ ಬ್ಲೌಸ್ ಇದು. ಹಾಗಾಗಿ ಜಾಸ್ತಿ ಡೀಪನ್ನು ಹಾಕ್ಕೊಳ್ಳೋದಿಲ್ಲ ಅವರು. ಹಾಗಾಗಿ ನಾವು ಅಷ್ಟನ್ನೇ ತೆಗಿಬೇಕು. ಮತ್ತು ಬ್ರಾಡನ್ನು ಕೂಡ ಮಾಡಬಾರ್ದು. ನಾವೇನೇ ಬ್ರಾಡ್ ತೆಗಿಬೇಕಾದ್ರೂ ಕಸ್ಟಮರನ್ನು ಕೇಳಿ ಅವರು ಯಾವ ರೀತಿ ಹೇಳ್ತಾರೆ ನೋಡಿ ತೆಗಿಬೇಕಾಗತ್ತೆ ನೋಡಿ. ಈಗ ಇದನ್ನು 4 ಪೀಸನ್ನು ಕಟ್ ಮಾಡ್ಕೊಬಿಡ್ಬೇಕು. ಮಾಡಿಕೊಂಡು ಇಲ್ಲಿಂದ ಇಲ್ಲಿ
2 ಪೀಸನ್ನು ತೆಗೆದು ಇಲ್ಲಿ ನಾವು ನ್ಯಾಚ್ ಮಾಡ್ಕೊಳ್ಳೋಣ. ಈಗ ನೋಡಿದ್ರಲ್ಲ ಪರ್ಫೆಕ್ಟಾಗಿರುವಂಥ ಏನಕ್ಕೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನುವಂಥದ್ದು ನೋಡಿ. ಈಗ ನಾವು ಇಲ್ಲಿ 2.5 ಇಂಚಿಗೆ ತೆಗೆದುಬಿಟ್ರೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ನೆಕ್ ಬಿಡ್ತು ನಮಗೆ ಪಟ್ಟಿ ಚಿಕ್ಕದಾಗತ್ತೆ. ವೇರ್ ಮಾಡಿದಾಗ ಏನಾಗುತ್ತೆ, ಇದು ಎಳ್ದಂಗಾಗಿ ಫುಲ್ ಆಟೋಮೆಟಿಕ್ಕಾಗಿ ಅದು ಬಂದುಬಿಡುತ್ತೆ. ಹಾಗಾಗಿ ಇದಿಷ್ಟು ಇದಕ್ಕೆ ಉತ್ತರ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗ್ ಇರುತ್ತೆ. ಮಧ್ಯ ನಾನು ಈ ಕಟಿಂಗನ್ನು ನೋಡಿ ಇದಾದ ನಂತರ ಆರಿ ಕ್ಲಾಸ್ ಇರುತ್ತೆ. ಮಧ್ಯದಲ್ಲಿ ನಾನು ಸ್ಲೀವ್ಸ್ ಕಟಿಂಗನ್ನು ಹಾಕ್ತೀನಿ. ಸ್ಲೀವ್ಸಲ್ಲಿ ಯಾರು ಪ್ರಾಬ್ಲಮ್ ಇತ್ತು ಅನ್ನುವಂಥವ್ರು ಖಂಡಿತ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.